ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇವತ್ತು ಬೆಳಗ್ಗೆಯಿಂದ ಆಗಿರುವ ಎಲ್ಲ ಬೆಳವಣಿಗೆಯನ್ನ ಈ ಅರ್ಧ ಗಂಟೆ ಅಂದರೆ 30 ನಿಮಿಷದಲ್ಲಿ 30 ಸುದ್ದಿಗಳನ್ನಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾವಂತೂ ರೆಡಿ ಆಗಿದ್ದೀವಿ. ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಇವತ್ತು ಬೆಳಗ್ಗೆಯಿಂದ ಎರಡೆರಡು ಗುಡ್ ನ್ಯೂಸ್ ಜೊತೆ ಶುರು ಮಾಡ್ತಿದ್ದೀವಿ. ಒಂದು ಗುಡ್ ನ್ಯೂಸ್ ಆಫ್ಕೋರ್ಸ್ ಜನಸಾಮಾನ್ಯರಿಗೆ, ಅದು ಕೊರೋನಾಗೆ ಲಸಿಕೆ ಬಂತು, ಬೆಂಗಳೂರಿನ ತಲುಪಿದ್ದಾಯ್ತು, ಈಗ ಸ್ಟೋರ್ ಕಡೆ ಬರ್ತಾ ಇದೆ ಅದು ಅಂತ. ಮಗದೊಂದು ರಾಜಕಾರಣಿಗಳಿಗೆ ಯಾರೆಲ್ಲ ಕ್ಯಾಬಿನೆಟ್ ಸ್ಥಾನ ಸಿಗಬೇಕು ಅಂತಿದ್ರು, ಫೈನಲಿ ಸಿಗ್ತಾ ಇರೋ ಲಕ್ಷಣ ಕಾಣಿಸ್ತಿದೆ ಅಂತ. ಅದು ಅಧಿಕೃತ ಪಟ್ಟಿ ಹೊರಗೆ ಬರಬೇಕಷ್ಟೇ. ಇದ್ರ ಜೊತೆಗೆ ಇನ್ನಷ್ಟು ಸುದ್ದಿಗಳು ಕೂಡ ಇದ್ದೇ ಇರುತ್ತೆ. ಎಲ್ಲವನ್ನು ಕೂಡ ಒನ್ ಬೈ ಒನ್ ಶುರು ಮಾಡ್ತಿದ್ವಿ. ಲೆಟ್ಸ್ ಗೋ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಸತತ 1 ವರ್ಷದಿಂದ ದೇಶದ ಜನರನ್ನ ಬಿಟ್ಟು ಬಿಡದಂಗೆ ಕಾಡದ್ದು ಈ ಹೆಮ್ಮಾರಿ ಕೊರೋನಾ. ಇದು ತೊಲಗೋಕೆ ಕೌಂಟ್ ಡೌನ್ ಶುರುವಾಗಿದೆ. ಬೇಕೆಂದ್ರೆ ರಾಜ್ಯಕ್ಕೆ ಇವತ್ತು ಕೊರೋನಾ ಸಂಜೀವಿನಿ ಬಂದಾಯಿತು. ಪುಣೆಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಲಸಿಕೆ ಬಂದಿಳಿತು. ಅಲ್ಲಿಂದ ಆನಂದ್ ರಾವ್ ಸರ್ಕಲ್ನಲ್ಲಿರುವಂತಹ ಸ್ಟೋರೇಜ್ ಕೇಂದ್ರಕ್ಕೆ ಲಸಿಕೆ ಶಿಫ್ಟ್ ಮಾಡ್ತಿದ್ದಾರೆ. ಲಸಿಕೆ ವ್ಯಾನ್ನಲ್ಲಿ 54 ಬಾಕ್ಸ್ ವ್ಯಾಕ್ಸಿನ್ ಶಿಫ್ಟ್ ಮಾಡಲಾಗ್ತಾ ಇದೆ. ಇಲ್ಲಿಂದ ಬೇರೆ ಜಿಲ್ಲೆಗಳಿಗೆ ಇವತ್ತು ಅಥವಾ ನಾಳೆ ಸಾಗಾಟವನ್ನು ಮಾಡ್ತಾರೆ. ಜನವರಿ 16ನೇ ತಾರೀಕಿಂದ ಆರೋಗ್ಯ ಕೇಂದ್ರಗಳಲ್ಲಿ ಮೊದಲ ಹಂತವಾಗಿ ಕೊರೋನಾ ವಾರಿಯರ್ಸ್ಗೆ ಕೊರೋನಾ ಲಸಿಕೆಯನ್ನು ಹಾಕಲಾಗುತ್ತೆ. ಪುಣೆಯಿಂದ ಕೊರೋನಾ ಕಿಲ್ಲರ್ ಲಸಿಕೆಯನ್ನ ದೇಶದ 14 ನಗರಗಳಿಗೆ ಸರಬರಾಜು ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ದೆಹಲಿ, ಕರ್ನಾಲ್, ಚಂಡೀಗಢ, ಲಕ್ನೌ, ಹೈದರಾಬಾದ್, ವಿಜಯವಾಡ, ಚೆನ್ನೈ, ಭುವನೇಶ್ವರ, ಗುವಾಹಟಿ, ಶಿಲಾಂಗ್, ಅಹಮದಾಬಾದ್, ಪಾಟ್ನಾ, ಕೋಲ್ಕತ್ತಾಗೆ ಲಸಿಕೆಯನ್ನ ರವಾನೆ ಮಾಡಲಾಗಿದೆ. ಒಟ್ಟು 9 ವಿಮಾನಗಳಲ್ಲಿ ಪುಣೆಯಿಂದ ಲಸಿಕೆ ರವಾನೆಯಾಗಿದ್ದು, ಏರ್ ಇಂಡಿಯಾ, ಸ್ಪೈಸ್ ಜೆಟ್, ಇಂಡಿಗೋ ವಿಮಾನಗಳು ಕೊರೋನಾ ಕಿಲ್ಲರ್ ಹೊತ್ತೊಯ್ದಿವೆ. ಈ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ವಿಮಾನಯಾನ ಸಚಿವ ಹರ್ದೀಪ್ ಪುರಿ, ಪುಣೆಯಿಂದ ದೆಹಲಿಗೆ 34 ಬಾಕ್ಸ್ನಲ್ಲಿ 1088 ಕೆಜಿ ತೂಕದ ಲಸಿಕೆಯನ್ನ ದೆಹಲಿಗೆ ರವಾನಿಸಲಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸಂಜೀವಿನಿ ವಿತರಣೆ ಹತ್ತಿರ ಆಗ್ತಾ ಇದೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೋವಿಶೀಲ್ಡ್ ಲಸಿಕೆಯನ್ನು ಜನವರಿ 16ನೇ ತಾರೀಕಿಂದ ದೇಶದಾದ್ಯಂತ ವಿತರಣೆ ಮಾಡ್ತೀವಿ. ರಾಜ್ಯದಲ್ಲಿ ಒಟ್ಟು 17 ಲಕ್ಷ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಲಸಿಕೆಯನ್ನು ಕೊಡಲಾಗುತ್ತೆ. ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಹೀಗೆ ಇದಕ್ಕೋಸ್ಕರನೇ 235 ಕೇಂದ್ರದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 2ನೇ ಹಂತದಲ್ಲಿ 50 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆಯನ್ನು ನೀಡ್ತಾರೆ. 28 ದಿನದ ಅಂತರದಲ್ಲಿ 2 ಡೋಸ್ ಲಸಿಕೆಯನ್ನು ನೀಡಲಾಗುತ್ತೆ. ಅಷ್ಟೇ ಅಲ್ಲ, ವ್ಯಾಕ್ಸಿನ್ ವಿತರಣೆಗೋಸ್ಕರ ರಾಜ್ಯಾದ್ಯಂತ ಕೋಲ್ಡ್ ಚೈನ್ ಜಾಲವನ್ನು ರಾಜ್ಯ ಸರ್ಕಾರ ರೆಡಿ ಮಾಡಿಕೊಂಡಿದೆ. ವ್ಯಾಕ್ಸಿನ್ ಸಂರಕ್ಷಣೆ ವಿತರಣೆಗೆ 6 ಹಂತಗಳಲ್ಲಿ ಕೋಲ್ಡ್ ಚೈನ್ ರೂಪಿಸಲಾಗಿದೆ. ಬೆಂಗಳೂರು ಹಾಗೂ ಬೆಳಗಾವಿಯಲ್ಲಿ ಲಸಿಕೆ ಸ್ಟೋರೇಜ್ ನಿರ್ಮಾಣವನ್ನು ಮಾಡಲಾಗಿರುವಂಥದ್ದು. ಈಗಾಗಲೇ ಬೆಂಗಳೂರಿಗೆ ಕೊರೋನಾ ಲಸಿಕೆ ಬಂದಿದ್ದು, ನಾಳೆ ಬೆಳಗಾವಿಗೆ ಕೊರೋನಾ ಲಸಿಕೆ ಶಿಫ್ಟ್ ಮಾಡಲಾಗುತ್ತೆ. ಹೀಗಾಗಿ ಬೆಳಗಾವಿಯಲ್ಲಿ ಆರೋಗ್ಯ ಅಧಿಕಾರಿಗಳಿಂದ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ವಿಮಾನ ನಿಲ್ದಾಣದಲ್ಲೂ ಕೂಡ ಸಿಬ್ಬಂದಿ ಸಜ್ಜಾಗಿದ್ದಾರೆ. ಏರ್ಪೋರ್ಟ್ನಿಂದ ವಾಹನಗಳ ಮೂಲಕ ಡಿಪೋಗಳಿಗೆ ವ್ಯಾಕ್ಸಿನ್ ಶಿಫ್ಟ್ ಮಾಡಲಾಗುತ್ತೆ. ನಂತರ ಇಲ್ಲಿಂದಲೇ 8 ಜಿಲ್ಲೆಗಳಿಗೆ ಲಸಿಕೆಯನ್ನು ಹಸ್ತಾಂತರ ಮಾಡಲಾಗಿದೆ. ಕೊರೋನಾ ವ್ಯಾಕ್ಸಿನ್ ಹಂಚಿಕೆ ಬಗ್ಗೆ ಮಾತನಾಡಿದಂಥ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು DCGI ಕೋವಿಶೀಲ್ಡ್ಗೆ ಅನುಮತಿ ಕೊಟ್ಟಿದೆ. ಹೀಗಾಗಿ ಕೇಂದ್ರ 1.1 ಕೋಟಿ ಡೋಸ್ ಖರೀದಿ ಮಾಡಿದೆ. ಪ್ರತಿ ಡೋಸ್ಗೆ 210 ರೂಪಾಯಿ ತಗಲುತ್ತೆ. ಇಷ್ಟು ಕಡಿಮೆ ಮೊತ್ತದ ಕೋವಿಡ್ ವ್ಯಾಕ್ಸಿನ್ ವಿಶ್ವದಲ್ಲೇ ಇಲ್ಲ. ಮೊದಲ ಡೋಸ್ ತೆಗೆದುಕೊಂಡ 28 ದಿನದಲ್ಲಿ 2ನೇ ಡೋಸ್ ಕೊಡಲಾಗುತ್ತೆ. ಇದರಿಂದ ಜನರ ಇಮ್ಯುನಿಟಿ ಹೆಚ್ಚಾಗುತ್ತೆ. ಆನಂದ್ ರಾವ್ ಸರ್ಕಲ್ನಲ್ಲಿರುವಂಥ ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ವ್ಯಾಕ್ಸಿನ್ ಸ್ಟೋರ್ ಮಾಡಲಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. DCGI ಡ್ರಗ್ಸ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಕೋವಿಶೀಲ್ಡ್ಗೆ ಈಗಾಗಲೇ ಪರವಾನಗಿ ಕೊಟ್ಟಿರೋದ್ರಿಂದ ಕೇಂದ್ರ ಸರ್ಕಾರ ಈಗ ಒಟ್ಟು 1.1 ಕೋಟಿ ಡೋಸಸ್ಸನ್ನು ಖರೀದಿ ಮಾಡಿದೆ. ಇಡೀ ಜಗತ್ತಿನಲ್ಲಿ
ಇಷ್ಟು ಕಡಿಮೆ ದರದಲ್ಲಿ ನಿಗದಿ ಮಾಡಿರ್ತಕ್ಕಂಥ ಬೇರೆ ಸರ್ಕಾರ ಇನ್ಯಾವುದೂ ಇಲ್ಲ ದೇಶದಲ್ಲಿ, ಇಡೀ ವಿಶ್ವದಲ್ಲಿ. 210 ರೂಪಾಯಿ ಒಂದು ಡೋಸಿಗೆ. ಈಗಾಗಲೇ ಭಾರತದಲ್ಲಿ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಹಂಚಿಕೆಗೆ ಸಿದ್ಧವಾಗಿರುವಂಥದ್ದು. ಇದರ ಬೆನ್ನಲ್ಲೇ ಭಾರತಕ್ಕೆ ಮತ್ತೊಂದು ಲಸಿಕೆ ಸಿಗುತ್ತಾ ಅನ್ನುವಂಥ ಸಿಹಿ ಸುದ್ದಿಯೊಂದು ಹೊರಬಿದ್ದಿದೆ. ಇದು ರಷ್ಯಾದ ಸ್ಪುಟ್ನಿಕ್ ವಿ ಲಸಿಕೆ ನೀಡೋದಕ್ಕೆ DCGI ಅನ್ನ ಅನುಮತಿ ಕೇಳಲಾಗಿರುವಂಥದ್ದು. ಒಂದು ವೇಳೆ ರಷ್ಯಾದ ಮನವಿಗೆ DCGI ಸಮ್ಮತಿ ಸೂಚಿಸಿದ್ದೇ ಆದಲ್ಲಿ ಮತ್ತೊಂದು ಬ್ರಹ್ಮಾಸ್ತ್ರ ಭಾರತದ ಬತ್ತಳಿಕೆಗೆ ಬರಲಿದೆ. ಕೋವಿಡ್ ಲಸಿಕೆ ವಿಚಾರವಾಗಿ ನಡೀತಿರುವಂತಹ ರಾಜಕೀಯ ಹೇಳಿಕೆಗೆ ಈಶ್ವರಪ್ಪನವರು ಹಾಗೂ ಶೋಭಾ ಕರಂದ್ಲಾಜೆ ಅವರು ಟಾಂಗ್ ಕೊಟ್ಟಿದ್ದಾರೆ. ಕೋವಿಡ್ ಲಸಿಕೆ ವಿಚಾರದಲ್ಲಿ ಕೂಡ ರಾಜಕೀಯ ಮಾಡಬೇಡಿ, ಯಾವುದನ್ನು ವಿರೋಧಿಸಬೇಕು ಅನ್ನೋ ಪರಿಜ್ಞಾನ ಇಲ್ಲದ ವಿರೋಧ ಪಕ್ಷ ಕೇಂದ್ರ ಹಾಗೂ ರಾಜ್ಯದಲ್ಲಿದೆ. ಪ್ರಧಾನಿ ಮೋದಿ ಪ್ರಪಂಚ ಮೆಚ್ಚುವ ರೀತಿಯಲ್ಲಿ ಕೋವಿಡ್ ನಿಯಂತ್ರಿಸಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಕೊರೋನಾ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ KS ಈಶ್ವರಪ್ಪನವರು ಕಿಡಿಕಾರಿದ್ದಾರೆ. ಇದಕ್ಕೆ ಉಡುಪಿಯಲ್ಲಿ ಧ್ವನಿಗೂಡಿಸಿರುವಂತಹ ಶೋಭಾ ಕರಂದ್ಲಾಜೆ ಅವರು ಕೊರೋನಾ ಲಸಿಕೆ ಒಂದು ಪ್ರಯೋಗ, ಈ ಲಸಿಕೆ ಸಂಶೋಧನೆಯಲ್ಲೂ ಕೂಡ ರಾಜಕೀಯ ಮಾಡಬೇಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣದ ಯಾವುದಕ್ಕೆ ಮಾಡಬೇಕು ಅಂತ ಜ್ಞಾನ ಇಲ್ಲದೆ ಪ್ರತಿಯೊಂದಕ್ಕೂ ರಾಜಕಾರಣ, ಇದು ಕಾಂಗ್ರೆಸ್ಸಿನ ವ್ಯವಸ್ಥೆ. ಏನು ಮಾಡೋಕ್ಕಾಗಲ್ಲ. ನರೇಂದ್ರ ಮೋದಿಯವರು ಇಡೀ ಪ್ರಪಂಚ ಮೆಚ್ಚೋ ರೀತಿಯಲ್ಲಿ ಕೊರೋನಾ ವಿರುದ್ಧವಾಗಿ ಯಶಸ್ವಿಯಾಗಿದ್ದೇವೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಯಶಸ್ವಿಯಾಗಿದ್ದೇವೆ. ಬರುವಂಥ ದಿನಗಳು ಈ ಲಸಿಕೆಯಲ್ಲೂ ಕೂಡ ಇದರಲ್ಲಿ ಪಕ್ಷ ಜಾತಿ ಯಾವುದೂ ಬರದೇನೆ ವ್ಯವಸ್ಥಿತವಾಗಿ ಯಶಸ್ವಿ ಆಗ್ತೇವೆ. ಇದಕ್ಕೆ ಕಾಂಗ್ರೆಸ್ನವರು ನೀವು ಸಹಕಾರ ಕೊಡಿ ಅಂತ ಕೇಳ್ತೇವೆ, ಕೊಟ್ಟರೆ ಸಂತೋಷ, ಇಲ್ಲ ಅಂದ್ರೆ ಅವ್ರು ಪಕ್ಕಕ್ಕೆ ಬಿಡ್ತೇವೆ, ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತೇವೆ. ಕೊರೋನಾದಂಥ ಮಹಾಮಾರಿಯ ಸಂದರ್ಭದಲ್ಲಿ ಒಂದು ಹೊಸ ಲಸಿಕೆಯನ್ನು ಬಂದಿದೆ. ಇದನ್ನು ದೇಶದ ಜನ ತಗೋಬೇಕು. ಮತ್ತು ಯಾವುದೇ ಸಂಶೋಧನೆ ಆಗುವಂಥದ್ದು ಜನರ ಹಾನಿಗಲ್ಲ, ಇದನ್ನು ಅರ್ಥ ಮಾಡಬೇಕು. ಇದರಲ್ಲಿ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ನಾವೇನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಂದರೆ ರಾಜಕೀಯವನ್ನು ಅತ್ಯಂತ ಕೀಳುಮಟ್ಟಕ್ಕೆ ತಂದಿರುವಂಥ ರಾಜಕಾರಣಿಗಳ ಬಗ್ಗೆ ಗಮನ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಅಷ್ಟೇ ನಾನು ಜನಕ್ಕೆ ಮಾಡ್ತೀನಿ. ಕಳೆದ 4-5 ತಿಂಗಳಿನಿಂದ ಎದ್ದಿದ್ದಂಥ ಸಂಪುಟ ಹಗ್ಗಜಗ್ಗಾಟಕ್ಕೆ ಕೊನೆಗೂ ಕೂಡ ಅಂತ್ಯ ಹಾಡುವಂತ ಕಾಲ ಬಂದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತ ಸಿಎಂ ಯಡಿಯೂರಪ್ಪ ನಾಳೆ ಸಂಜೆ 4ಕ್ಕೆ ಸಚಿವರ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಸಚಿವ ಸಂಪುಟ ವಿಸ್ತರಣೆನೋ ಅಥವಾ ಪುನರ್ರಚನೆನೋ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ ಅಂತ ಕುತೂಹಲವನ್ನ ಕಾಯ್ದಿರಿಸಿದ್ದಾರೆ. ಅಲ್ಲದೆ ನಾಳೆನೆ ನೂತನ ಸಚಿವರ ಪಟ್ಟಿ ಬಿಡುಗಡೆ ಮಾಡ್ತೇನೆ, ಸಂಪುಟಕ್ಕೆ ಸೇರಿಕೊಳ್ಳುವವರಿಗೆ ಅವರಿಗೆ ಫೋನ್ ಮಾಡಿ ಸಂಜೆ ಮಾಹಿತಿಯನ್ನ ನೀಡ್ತೀನಿ, ನಾಳೆ ಅಧಿಕೃತವಾಗಿ ಸಚಿವರ ಪಟ್ಟಿ ಬಿಡುಗಡೆ ಮಾಡ್ತೇನೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಅದೇ ಗವರ್ನರ್ ಭೇಟಿ ಮಾಡಿದ ಸಿಎಂ ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ನಾಳೆ ಸಚಿವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಮಯಾವಕಾಶ ಕೇಳಿದ್ದು ನೂತನ ಸಚಿವರ ಪಟ್ಟಿಯನ್ನ ರಾಜ್ಯಪಾಲರ ಕೈಗಿಟ್ಟು ಬಂದಿದ್ದಾರಂತೆ. ಎಲ್ಲಾ ಬೆಳವಣಿಗೆಗಳು ಆಗ್ತಿದ್ದಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಎದೆ ಬಡಿತ ಜೋರಾಗಿದೆ. ಯಾರು ಸಿಎಂ ಕೈನಲ್ಲಿರುವಂತಹ ಪಟ್ಟಿಯಲ್ಲಿದ್ದಾರೆ ಅನ್ನುವಂಥ ಕುತೂಹಲ ಕೂಡ ಹೆಚ್ಚಾಗಿದೆ. ನಾಳೆ 4 ಗಂಟೆಗೆ ಮಾಡಬೇಕು ಅಂತಿದ್ದೇನೆ. ಅಲ್ಲಿ ಸಾಯಂಕಾಲದೊಳಗಡೆ ನಾನೇನೆ ಪಟ್ಟಿ ನಾನು ಬಿಡುಗಡೆ ಮಾಡ್ತೇನೆ. ಬಹುಶಃ ನಾಳೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಯಾರ್ಯಾರು ಮಾಡುತ್ತಾ ಮಕ್ಕಳು ಅವ್ರಿಗೆಲ್ಲ ಸೂಚನೆ ಸಾಯಂಕಾಲದಲ್ಲಿ ಕೊಡ್ತೇನೆ. ನಾಳೆ ಬಹುಪಾಲು 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಎಲ್ಲ ನಾಳೆ ಗೊತ್ತಾಗುತ್ತೆ. ನಾಳೆ 4 ಗಂಟೆಗೆ ಮಾಡಬೇಕು ಅಂತಿದ್ದೇನೆ. ಅಲ್ಲಿ ಸಾಯಂಕಾಲದೊಳಗಡೆ ನಾನೇನೆ ಪಟ್ಟಿ ನಾನು ಬಿಡುಗಡೆ ಮಾಡ್ತೇನೆ. ಬಹುಶಃ ನಾಳೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಯಾರ್ಯಾರು ಮಾಡುತ್ತಾ ಮಕ್ಕಳು ಅವ್ರಿಗೆಲ್ಲ ಸೂಚನೆ ಸಾಯಂಕಾಲದಲ್ಲಿ ಕೊಡ್ತೇನೆ. ನಾಳೆ ಬಹುಪಾಲು 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ. ಸಂಪುಟ ವಿಸ್ತರಣೆ ಫಿಕ್ಸ್ ಅನ್ನೋ ಸುದ್ದಿ ಹೊರಬೀಳ್ತಾ ಇದ್ದ ಹಾಗೆ ಆಕಾಂಕ್ಷಿಗಳ ಪಟ್ಟಿಯು ಕೂಡ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಅಥಣಿ ಶಾಸಕರು ಅಂದರೆ ಮಹೇಶ್ ಕುಮಟಳ್ಳಿ ಫುಲ್ ಗರಂ ಆಗಿದ್ದಾರೆ. ವಿಧಾನಸಭಾ ಉಪಚುನಾವಣೆಯಲ್ಲಿ ಗೆದ್ದ 12 ಶಾಸಕರಲ್ಲಿ 11 ಜನರಿಗೆ ಸಚಿವ ಸ್ಥಾನ ನೀಡಿದ್ದಾರೆ. ಆದರೆ ನನ್ನ ಕೈ ಬಿಟ್ಟಿದ್ದಾರೆ. ಇದುವರೆಗೆ ಯಾಕೆ ಸಚಿವ ಸ್ಥಾನ ನೀಡಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಈ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿದ್ದೇನೆ, ಆದರೆ ಯಾರೂ ಕೂಡ ಉತ್ತರ ನೀಡಿಲ್ಲ. ಜಟಿಲ ಸಮಸ್ಯೆ ಇದ್ದಾಗ ಒಬ್ಬರು ಸಮಾಧಾನ ಮಾಡಿಕೊಳ್ಬೇಕು ಅಂತ ನಾನು ಸೈಲೆಂಟ್ ಆಗಿದ್ದೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗಲೂ ಕೂಡ ನಾನು ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೇನೆ. ಬಿಜೆಪಿಗೆ ಬಂದ ಮೇಲೂ ಕೂಡ ವರಿಷ್ಠರಿಗೆ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯ ಹಠ ಹಿಡಿದಿಲ್ಲ. 1 ವರ್ಷದಿಂದ ಸಾಕಷ್ಟು ಹಿಂಸೆ ಅನುಭವಿಸಿದ್ದೇನೆ. ಹೀಗಾಗಿ ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಮನದಾಳದ ಮಾತನ್ನು ಹೊರಹಾಕಲು ಅದು 60% ನನಗೆ ಅನುದಾನವನ್ನು ಕೊಟ್ಟಂಥವದ. ಇನ್ನು ಮಂತ್ರಿ ಮಾಡೋ ಮುಂದೆ ಎಲ್ಲರನ್ನೂ ಸಮಸ್ಯೆ ಅವ್ರಿಗೂ ಗೊತ್ತಾಗಿತ್ತು, ನನಗೂ ಗೊತ್ತಾಗಿಲ್ಲ, ನನಗೆ ಇನ್ನೂ ಗೊತ್ತಾಗಿಲ್ಲ. 11 ಜನರನ್ನು ಮಾಡಿ ನಾನು ಒಬ್ಬನೇ ಬಿಟ್ಟರೆ ಯಾಕೆ ಬಿಟ್ಟಾರೆ ತಿಳಿದಿಲ್ಲ ನನಗಿನ್ನು. ನೀವು ಕೇಳ್ತವೆ, ನಮಗೂ ಗೊತ್ತಿಲ್ಲ. ನಿಮ್ಮ ಪ್ರಶ್ನೆನ ಅವ್ರಿಗೂ ಕೇಳಿ ಅವ್ರಿಗೂ ಉತ್ತರ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಗಟ್ಟಿಯಾಗಿ ನಿಂತಾಗ ಅಂಥ ಒಂದು ಏನಾದರೂ ಜಟಿಲ ಸಮಸ್ಯೆ ಇತ್ತಪ್ಪ ಅಂದ್ರೆ ಒಬ್ಬ ಯಾರಾದರೂ ಸಮಾಧಾನ ಪಡ್ಕೋಬೇಕಾಗ್ತದೆ. ನಾನು ಯಾವತ್ತೂ ಭಾರತೀಯ ಜನತಾ ಪಕ್ಷ ವರಿಷ್ಠರಿಗೆ ಪಕ್ಷಕ್ಕೆ
ಮುಜುಗರ ಆಗುವಂಥ ನಿರ್ಣಯನ ನಾನು ಯಾವುದು ತಗೊಳ್ಳೋದಿಲ್ಲ. ಆಕಾಂಕ್ಷಿ ಇದ್ದೀವಿ, ಮನುಷ್ಯ ಇದ್ದೀವಿ, ಆಕಾಂಕ್ಷಿ ಇದ್ದೀವಿ, ಹೇಳಿದ್ದೀವಿ. ಪದೇ ಪದೇ ಹೇಳೋದು ಚಲೋ ಅಲ್ಲ. ಅವ್ರ ಗಮನಕ್ಕಿದೆ. ಅದು ಒಂದು 60. ಬಿಎಸ್ವೈ ಸಂಪುಟದಿಂದ 3 ಸಚಿವರಿಗೆ ಕೋಕ್ ಕೊಡ್ತಾರೆ ಅನ್ನುವಂಥ ಸುದ್ದಿ ಜೋರಾಗಿ ಹರಿದಾಡ್ತಾ ಇದೆ. ಸಚಿವ ನಾಗೇಶ್ ಮತ್ತೊಂದು ಕಡೆ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೆ ಶ್ರೀನಿವಾಸ್ ಪೂಜಾರಿ ಅವರನ್ನ ಸಂಪುಟದಿಂದ ಸಿಎಂ ಕೈಬಿಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಸುದ್ದಿ ಹರಿದಾಡ್ತಾ ಇರುವಂತಹ ಹೊತ್ತಲ್ಲೇ ಅಬಕಾರಿ ಸಚಿವ ನಾಗೇಶ್ಗೆ ಮಂತ್ರಿ ಸ್ಥಾನ ಕಳೆದುಕೊಳ್ಳುವಂತ ಭಯ ಶುರುವಾಗಿದೆ. ಟೆನ್ಷನ್ ಅಲ್ಲೇ ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿ ಮಾಡಿದಂತ ಸಚಿವ ನಾಗೇಶ್ ಸಂಪುಟದಿಂದ ಕೈಬಿಡದಂತೆ ಯಡಿಯೂರಪ್ಪನವರಿಗೆ ಒತ್ತಡವನ್ನು ಹೇರಿದ್ದಾರೆ. ಸಿಎಂ ಭೇಟಿಯ ಬಳಿಕ ಕೋಪದಿಂದಲೇ ಸಚಿವ ನಾಗೇಶ್ ವಾಪಸ್ ಆಗಿದ್ದು ಮಾಧ್ಯಮಗಳ ಪ್ರಶ್ನೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅತ್ತ 3 ಸಚಿವರಿಗೆ ಕುರ್ಚಿ ಕಳೆದುಕೊಳ್ಳುವಂತಹ ಭಯ ಕೂಡ ಶುರುವಾಗಿದೆ. ಇತ್ತ ಕುರ್ಚಿ ಕನಸು ಕಾಣ್ತಿರುವಂತಹ ಮುನಿರತ್ನ ಅವರಿಗೆ ಮಂತ್ರಿಗಿರಿ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಅಥವಾ ನಾಡಿದ್ದು ಸಂಪುಟ ವಿಸ್ತರಣೆ ಆಗುತ್ತೆ. ಈ ವೇಳೆ ಬೆಂಗಳೂರು ಕೋಟಾದಲ್ಲಿ ಸಚಿವ ಸ್ಥಾನ ಸಿಗೋದು ಮುನಿರತ್ನ ಅವರಿಗೆ ಅನುಮಾನವಂತೆ. ಮುನಿರತ್ನ ಬದಲು ಲಿಂಬಾವಳಿಗೆ ಸಚಿವ ಸ್ಥಾನ ನೀಡಲಾಗುತ್ತೆ ಅನ್ನೋ ಸುದ್ದಿ ಕೂಡ ನ್ಯೂಸ್ 18 ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಇನ್ನೊಂದು ಕಡೆ ಈ ಬಾರಿ ಅರವಿಂದ್ ಬೆಲ್ಲದ್ಗೆ ಮಂತ್ರಿಗಿರಿ ಸಿಗಲಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಬೆಳಂಬೆಳಗ್ಗೆನೆ ಸಿಎಂ ಬಿಎಸ್ವೈ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿದ್ದಾರೆ. ನಾಳೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಸಿಎಂ ಹೇಳ್ತಿದ್ದಂತೆ ಇಷ್ಟು ದಿನ ಮಂತ್ರಿ ಕುರ್ಚಿಗಾಗಿ ಜಾತಕ ಪಕ್ಷಿಯಂತೆ ಕಾಯ್ತಿದ್ದಂತ ಶಾಸಕ ಉಮೇಶ್ ಕತ್ತಿ ಬೆಳಗಾವಿಯಿಂದ ಬೆಂಗಳೂರತ್ತ ಮುಖ ಮಾಡಿದ್ದಾರೆ. ಉಮೇಶ್ ಕತ್ತಿಗೆ ಬೆಂಗಳೂರಿಗೆ ಬರುವಂತೆ ಸಿಎಂ ಬುಲಾವನ್ನ ನೀಡಿದ್ದಾರಂತೆ. ಹೀಗಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಉಮೇಶ್ ಕತ್ತಿ ಸಂಪುಟದಲ್ಲಿ ಅವಕಾಶ ಕೊಡುವಂತದ್ದು ಬಿಡುವಂತದ್ದು ಸಿಎಂಗೆ ಬಿಟ್ಟದ್ದು. ಅವಕಾಶ ಕೊಟ್ಟರೆ ಸಮರ್ಥವಾಗಿ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬೆಂಗಳೂರು ಬರಬೇಕಪ್ಪ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀನಿ. ಓದ್ ಕೊಟ್ಟರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಪಕ್ಷದ ನಾಯಕರು ಹಿರಿಯ ಹೈಕಮಾಂಡು ಎಲ್ಲರೂ ಆಶೀರ್ವಾದ ಮಾಡಿದರೆ ನಾನು ಮಂತ್ರಿ ಆಗ್ತೀನಿ. ಮಂತ್ರಿಯಾಗಿ ರಾಜ್ಯ ಸೇವೆ ಮಾಡುವಂಥ ಕಾರ್ಯಕ್ರಮ ರೂಪಿಸಿದ್ದೀನಿ. ಮುಖ್ಯಮಂತ್ರಿಗಳು ಮಂತ್ರಿ ಸ್ಥಾನದ ಆಸೆಯಲ್ಲಿದ್ದ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ಗೆ ಪತಿ ಶ್ರೀನಿವಾಸ್ ಬಂಡಾಯವೇ ಕಂಟಕವಾಗುವಂತೆ ಕಾಣ್ತಾ ಇದೆ. ಶ್ರೀನಿವಾಸ್ಗೆ ಸಚಿವ ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ನಿಂತಿದ್ದಕ್ಕೆ ಹೀಗೆಲ್ಲ ಆಗಿದೆ ಅಂತ ಕ್ಲಾಸ್ ತೆಗೆದುಕೊಂಡ ವಿಡಿಯೋ ವೈರಲ್ ಮಾಡಿದ್ದಾರೆ. ಮಂತ್ರಿ ಸ್ಥಾನದ ವಿಷಯವಾಗಿ ಶಾಸಕಿ ಪೂರ್ಣಿಮಾ ಹಾಗೂ ಪತಿ ಶ್ರೀನಿವಾಸ್ ಚಿತ್ರದುರ್ಗದ ಹಿರಿಯೂರು ಪ್ರವಾಸಿ ಮಂದಿರದಲ್ಲಿ ಸಚಿವ ಅಶೋಕ್ರನ್ನ ಭೇಟಿ ಮಾಡಿದರು. ಈ ವೇಳೆ ಅಶೋಕ್ ಫುಲ್ ಗರಂ ಆಗಿದ್ದಾರೆ. ಪದವೀಧರ ಚುನಾವಣೆ ವೇಳೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಂಡಾಯ ನಿಂತಿದ್ದ ಶ್ರೀನಿವಾಸ್ ಪಕ್ಷದ ವಿರುದ್ಧವೇ ಸಮರ ಸಾರಿದ್ರು. ಕೊಟ್ಟರೆ ಸರಿ ಕೊಡಲಿಲ್ಲ ಅಂದರೆ ಹೋಯ್ತಾ ಹೋಯ್ತು ಎಲ್ಲ ಆಯಿತು. ಹಳೆ ಪಾರ್ಟಿ ಭಾಳ ಸ್ಟ್ರಾಂಗ್ ಆಗುತ್ತೆ ಇಲ್ಲಿ ಕರ್ನಾಟಕ ವಿಚಾರ. ನಿಮ್ಮ ನಿಂತಿತ್ತಲ್ಲ ಸಮಸ್ಯೆ ಬಂದಿತ್ತು. ಏನು ಹೇಳೋದು ಹಂಗೆ ಪಾರ್ಟಿ ಆಯಿತು. ಪಾರ್ಟಿ ಕೊಟ್ಟರೆ ಸರಿ ಕೊಡಲಿಲ್ಲ ಅಂದರೆ ಸಂಪುಟ ವಿಸ್ತರಣೆ ಬಗ್ಗೆ ಹಾಸನದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪಾರ್ಟಿಯಲ್ಲಿ ಇದ್ದವರು ಬಂದವರು ಎಲ್ಲರೂ ಕೂಡ ಒಂದೇ. ಎಲ್ರಿಗೂ ಪಕ್ಷ ಗೌರವವನ್ನ ಕೊಡಲಿದೆ. ಸಚಿವ ಸ್ಥಾನದ ಹಂಚಿಕೆ ನಂತರವೂ ಕೂಡ ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಉಂಟಾಗಲ್ಲ. ಸಿಎಂ ಬದಲಾವಣೆ ಅನ್ನುವಂಥದ್ದು ಸಹ ಊಹಾಪೋಹ. ಸಿದ್ದರಾಮಯ್ಯ ಹಾಗೆ ಹೇಳ್ತಿದ್ರೆ ಅವರೇ ನಮ್ಮ ಪಕ್ಷದವರ, ಕಾಂಗ್ರೆಸ್ನಲ್ಲಿ ಅವರ ಸ್ಥಾನಮಾನ ಮೊದಲು ಉಳಿಸಿಕೊಳ್ಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಷಯವಾಗಿ ಯಾದಗಿರಿಯಲ್ಲಿ ಮಾತನಾಡಿರುವಂತಹ ಸಚಿವ ಪ್ರಭು ಚೌಹಾಣ್ ಸಚಿವ ಸಂಪುಟ ಪುನರ್ರಚನೆ ಮಾಡಲ್ಲ, ಕೇವಲ ವಿಸ್ತರಣೆ ಮಾತ್ರ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರದ ಸಂಪುಟದ ರಚನೆ ಸರ್, ಈಗ ಜನ ನೋಡಿ, ಪಾರ್ಟಿಯಲ್ಲಿ ಇದ್ದವರು ಬಂದವರು ಎಲ್ಲರೂ ಒಂದೇ ಪಾರ್ಟಿ, ಎಲ್ರಿಗೂ ಗೌರವವನ್ನು ಪಾರ್ಟಿ ಕೊಡೆ. ಸರ್ಕಾರ ಮುಖ್ಯಮಂತ್ರಿಗಳು ಮಾಡಿದಾಗ ಮಾಧ್ಯಮಗಳಲ್ಲಿ ಬೆಂಕಿ ಬಿದ್ದಿದೆ, ಮುಗಿಲೆದ್ದಿದೆ, ಬೆಂಕಿ ಬಿದ್ದಿಲ್ಲ, ಮಾಡೋ ಬಂದಿಲ್ಲ. ಗೊತ್ತಿದೆ. ತಾವು ನಮ್ದು ಹೇಳ್ತಾ ಇದ್ದೀನಿ, ವಿಸ್ತರಣೆ ಇದೆ, ಪುನರ್ರಚನೆ ಇಲ್ಲ. ಈ ಟುಡೇ ಮಾಹಿತಿ ನಮ್ಮದು ವಿಸ್ತರಣೆ. ಆಮೇಲೆ ಬೇರೆ ಬೇರೆ ಹೇಳ್ತಾ ಇದ್ರಿ. ನಮ್ಮ ಮುಖ್ಯಮಂತ್ರಿ ಬಂದ ಮೇಲೆ ಒಳ್ಳೆ ಕೆಲಸ ಬಿಟ್ಟು ಕೆಲಸ ಆಗ್ತಾ ಇದೆ ನಮ್ಮ ಸರ್ಕಾರ ಬಂದ ಮೇಲೆ. ಸಚಿವ ಸಂಪುಟ ವಿಸ್ತರಣೆ ಆಗ್ತಿದ್ದಂತೆ ಸಿಎಂ ಬಿಎಸ್ವೈ ಬದಲಾಗ್ತಾರೆ ಅನ್ನೋ ಸಿದ್ದು ಹೇಳಿಕೆಗೆ ಕಮಲ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಕಿಡಿಕಾರ್ತಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದಂಥ ಈಶ್ವರಪ್ಪನವರು ಸಿದ್ದರಾಮಯ್ಯನವರ ಹೇಳಿಕೆ ಬಾಲಿಶ. ಸಿದ್ದು ಸ್ಥಾನದ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದಾರೆ. ಅದನ್ನು ಮೊದಲು ಉಳಿಸ್ಕೊಳ್ಳಿ ಅಂತ ಟಾಂಗ್ ಕೊಟ್ಟರು.
ಇನ್ನು ಚಿತ್ರದುರ್ಗದಲ್ಲಿ ಇದೇ ವಿಷಯವಾಗಿ ಮಾತನಾಡಿದ್ರು ಸಚಿವ ಶ್ರೀರಾಮುಲು. ಅವರು ಕೂಡ ಸಿದ್ದರಾಮಯ್ಯವರ ವಿರುದ್ಧ ಗುಡುಗಿದ್ರು. ಕಾಂಗ್ರೆಸ್ನಲ್ಲಿಯೇ 3 ಭಾಗ ಆಗಿದೆ, ಕಚ್ಚಾಟ ನಡೀತಾ ಇದೆ, ಮೊದಲು ಅವರ ಮನೆಯನ್ನ ಸರಿ ಮಾಡಿಕೊಳ್ಳಿ ಅಂತ ಟಾಂಗ್ ಕೊಟ್ಟರು. ರಾಜ್ಯದಾದ್ಯಂತ ಶಾಲೆ ಏನೋ ಶುರುವಾಗಿದೆ, ಆದರೆ ಶುಲ್ಕದ ಬಗ್ಗೆ ಎದ್ದಿರುವಂತಹ ಗೊಂದಲಕ್ಕೆ ಮಾತ್ರ ತೆರೆ ಬೀಳ್ತಾ ಇಲ್ಲ. ಈ ಬಗ್ಗೆ ಸರ್ಕಾರವೂ ಸಹ ತುಟಿಕ್ ಪಿಟಿಕ್ ಅಂತ ಇಲ್ಲ. ಖಾಸಗಿ ಶಾಲೆಗಳ ಶುಲ್ಕ ದಂಧೆ ವಿರುದ್ಧ ಸಿಡಿದಂತ ಪೋಷಕರು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮನೆ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇಷ್ಟು ದಿನವಾದರೂ ಕೂಡ ಸರ್ಕಾರ ಶಾಲಾ ಶುಲ್ಕದ ಬಗ್ಗೆ ನಿರ್ಧಾರ ಕೈಗೊಂಡಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ಖಾಸಗಿ ಶಾಲೆಗಳು ನಮ್ಮನ್ನ ಸುಲಿಗೆ ಮಾಡ್ತಾ ಇದ್ದಾವೆ. ಕೊರೋನಾ ಕಾಲದಲ್ಲಿ ಪೂರ್ತಿ ಶುಲ್ಕ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಸಚಿವರ ಮನೆ ಮುಂದೆ ಕಸ ಗುಡಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿದಂತಹ ಪೊಲೀಸರು ಅನುಮತಿ ಇಲ್ಲದೆ ಪ್ರತಿಭಟನೆ ನಡೆಸಿದ್ದೀರಾ ಅಂತ ಕೆಲವು ಪೋಷಕರನ್ನು ವಶಕ್ಕೆ ಪಡೆದರು. ಸರ್ ನಾವು ಮೌನವಾಗಿ ಇದೆಲ್ಲ ಸರಿ ಇಲ್ಲ, ಇದು ಮಾಡಿ ಕೊಡುವಿಲ್ಲ. ಕನ್ನಡದಲ್ಲಿ ಹೇಳ್ತಾ ಇದ್ರು, ತಾವು ಇಲ್ಲ ಓಡಿದ ಯಾವುದು ಇದ್ದಾರೋ ಇಲ್ಲ, ಕೆಲವು ಕಾಲಿಗೆ ಬರೋದಿಲ್ಲ, ನಿಲ್ಲು ಹಾಕೋದು ಅನಾವಶ್ಯಕವಾಗಿ ಪರ್ಮಿಷನ್ ಯಾರು ಕೊಡೋದಿಲ್ಲ, ಕೊಡೋದಿಲ್ಲ. ಇದು ರೈಟ್, ಅದಕ್ಕೆ ತಾವು ಹೋಗ್ಬಿಡಿ ಅಂತ ಹೇಳ್ತೀರ, ತಮಗೆ ರಿಕ್ವೆಸ್ಟ್ ಮಾಡ್ಬೋದ, ಈಗ ಹೋಗಿ ನೀವು ಹೋಗಿ ಹೇಳ್ತೀನಿ, ನೀವು ಹೋಗಿ ಗಾಡಿ ತಗೊಂಡು ಹೋಗ್ತೀರಾ, ಓಡಿ. ಒಂದರಿಂದ 9ನೇ ತರಗತಿವರೆಗೆ ಶಾಲೆ ಆರಂಭ ಮಾಡುವ ವಿಚಾರಕ್ಕೆ ಚಾಮರಾಜನಗರದಲ್ಲಿ ಪ್ರತಿಕ್ರಿಯೆ ಕೊಟ್ಟರು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು. ಜನವರಿ 15 ಆದಮೇಲೆ ತಜ್ಞರ ಸಮಿತಿ ಜೊತೆ ಸಮಾಲೋಚನೆ ಮಾಡ್ತೀವಿ, ಸಮಿತಿ ನೀಡುವ ಅಭಿಪ್ರಾಯದ ಪ್ರಕಾರ ನಿರ್ಧಾರ ಕೈಗೊಳ್ತೀವಿ. ಈ ಶೈಕ್ಷಣಿಕ ವರ್ಷದಲ್ಲಿ 30% ಪಠ್ಯ ಕಡಿತಕ್ಕೆ ನಿರ್ಧಾರ ಮಾಡಿದ್ದೀವಿ. ಇವತ್ತು ಸಂಜೆ ಅಥವಾ ನಾಳೆ ಪಠ್ಯ ಕಡಿತದ ಆದೇಶವನ್ನು ಹೊರಗೆ ಬೀಳುತ್ತೆ ಅಂತ ಮಾಹಿತಿ ಕೊಟ್ಟರು. ಇನ್ನು ಖಾಸಗಿ ಶಾಲಾ ಶುಲ್ಕದ ಬಗ್ಗೆಯೂ ಕೂಡ ಪ್ರತಿಕ್ರಿಯೆ ಮಾಡಿದ್ರು. ಖಾಸಗಿ ಶಾಲೆ ಅಥವಾ ಹಾಗೂ ಪೋಷಕರ ಕಡೆಯಿಂದಲೂ ಕೂಡ ಸಭೆ ಕರೆದು ಒಂದು ಸೂತ್ರ ರಚಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು. ಎರಡು ಶಾಲೆಯ ಒಕ್ಕೂಟಗಳು ಮುಂದೆ ಬಂದಿವೆ. ಈ ವರ್ಷ ನಾವು ಟ್ಯೂಷನ್ ಫೀಸಲ್ಲಿ ನಾವು ಕೇವಲ 70% ಮಾತ್ರ ತಗೋತೀವಿ ಅಂತ ಅವರು ಮುಂದೆ ಬಂದಿದ್ದಾರೆ. ಪೋಷಕರ ಆರ್ಥಿಕ ಸ್ಥಿತಿನೂ ಕೂಡ ಜರ್ಜರಿತ ಆಗಿದೆ. ಅದೇ ಸಮಯದಲ್ಲಿ ಖಾಸಗಿ ಶಾಲಾ ಶಿಕ್ಷಕರ ಪರಿಸ್ಥಿತಿನೂ ಕೂಡ ಜರ್ಜರಿತ, ಸಂಬಳ ಸಿಕ್ಕಿಲ್ಲ. ಇವೆರಡನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಈಗ ನಮ್ಮ ಆಯುಕ್ತರು ಅವರ ಮಟ್ಟದಲ್ಲೇ ಪೋಷಕರ ಸಂಘಟನೆಗಳ ಪ್ರಮುಖರು, ಖಾಸಗಿ ಶಾಲಾ ಸಂಘಟನೆಗಳ ಪ್ರಮುಖರು ಅವ್ರನ್ನೆಲ್ಲರದು ಕೂಡ ಕರೆದು ಒಂದು ಸೂತ್ರನ ಹೊರಹೊಮ್ಸಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಎಷ್ಟು ದಿನ ತಲೆಮರೆಸಿಕೊಂಡಿದ್ದಂತ ಡ್ರಗ್ ಡೀಲ್ ಆರೋಪಿ ಆದಿತ್ಯ ಆಳ್ವ ಸಿಸಿಬಿ ವಲೆಗೆ ಬಿದ್ದಿದ್ದಾನೆ. ಮಾಜಿ ಸಚಿವ ಜೀವರಾಜ್ ಆಳ್ವ ಪುತ್ರ ಆದಿತ್ಯ ಆಳ್ವನನ್ನ ಚೆನ್ನೈನಲ್ಲಿ ಸಿಸಿಬಿ ಪೊಲೀಸರು ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದ ಟೀಮ್ ಚೆನ್ನೈನಲ್ಲಿ ಜಾಲಾಡಿ ಡ್ರಗ್ ಡೀಲರ್ಗೆ ಕೆಡ್ಡ ತೋಡಿದೆ. ಸೆಪ್ಟೆಂಬರ್ 4ರಂದು ಆದಿತ್ಯ ಆಳ್ವ ವಿರುದ್ಧ ಕಾಟನ್ಪೇಟೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದಂತೆ ಸತತ 4.5 ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಮನೆಯಲ್ಲೇ ಹಲವು ಪಾರ್ಟಿಗಳನ್ನ ಆದಿತ್ಯ ಆಳ್ವ ಆಯೋಜನೆ ಮಾಡಿದ್ದ ಬಗ್ಗೆ ಸಿಸಿಬಿಗೆ ಮಾಹಿತಿಯನ್ನ ನೀಡಲಾಗಿತ್ತು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಆದಿತ್ಯ ಆಳ್ವ ಮೆಡಿಕಲ್ ಟೆಸ್ಟ್ ಮಾಡಲಾಗಿದ್ದು ಇಡೀ ದಿನ ಸಿಸಿಬಿ ಅಧಿಕಾರಿಗಳು ಡ್ರಗ್ ಡೀಲರ್ನ ಬೆಂಡೆತ್ತಲಿದ್ದಾರೆ. ಇನ್ನೊಬ್ಬ ಆರೋಪಿ ಏನು ತಲೆ ಮಾರಿಸ್ಕೊಂಡಿದ್ದ ಆದಿತ್ಯ ಆಳ್ವ, ಅವನು ಚೆನ್ನೈಯಲ್ಲಿ ಒಂದು ಹೋಮ್ ಸ್ಟೇಯಲ್ಲಿದ್ದಾನಂತ ನಮಗೆ ಬಂದಂಥ ಖಚಿತ ಮಾಹಿತಿ ಮೇರೆಗೆ ನಮ್ಮ ಸಿಸಿಬಿ ಇನ್ಸ್ಪೆಕ್ಟರ್ ಪುನೀತ್ ಮತ್ತು ತಿಮ್ಮೇಗೌಡ ಅವರ ಒಂದು ತಂಡವನ್ನು ಕೂಡಲೇ ಚೆನ್ನೈ ಕಳಿಸ್ಕೊಟ್ಟು
ಅಲ್ಲಿ ಆ ಹೋಮ್ ಸ್ಟೇಯಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ತಲೆ ಮಾಡಿಸ್ಕೊಡೋಂಥ ಆರೋಪಿ ಅಲ್ಲೇ ಇದ್ದ. ಅವನ್ನ ಕೂಡಲೇ ವಶಕ್ಕೆ ತಗೊಂಡು ನಾವು ಇವತ್ತು CCB ಕಚೇರಿ ಕರ್ಕೊಂಡ್ಬಂದಿದ್ದೀವಿ. ಈ ಆರೋಪಿಯನ್ನು ನಾವೀಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಲಯದಿಂದ ಪೊಲೀಸ್ ಕಸ್ಟಡಿ ಅನುಮತಿಯನ್ನು ತಗೊಂಡು ಮುಂದೆ. ನಟಿ ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ತಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ಸ್ವಾಮಿ ಜೊತೆಗಿನ ವ್ಯವಹಾರದ ಬಗ್ಗೆ ಕೂಡ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕ್ತಿದ್ದಾರೆ CCB ಅವರು. ಸ್ವೀಟಿ ಬ್ಯಾಂಕ್ ಅಕೌಂಟ್ಗಳ ತಲಾಶ್ ಮಾಡ್ತಿದ್ದಾರೆ. ಮಂಗಳೂರು, ಉಜಿರೆ ಸೇರಿ 7 ಅಕೌಂಟ್ಗಳ ಪರಿಶೀಲನೆ ನಡೆಸಿರುವಂತಹ CCB ಅವರು ರಾಧಿಕಾ ಅವರ ಆಪ್ತರು, ಸಂಬಂಧಿಕರ ಖಾತೆಗಳನ್ನು ಕೂಡ ಜಾಲಾಡಿದ್ದಾರೆ. ಯಾವ ಅಕೌಂಟ್ಗೆ ಎಲ್ಲಿಂದ ಹಣ ಸಂದಾಯ ಆಯಿತು, ಯಾವ್ಯಾವ ಖಾತೆಯಿಂದ ಹಣ ಜಮೆಯಾಯಿತು ಅನ್ನೋದನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಕಾರ್ ಡ್ರೈವರ್, ದೂರದ ಸಂಬಂಧಿಕರ ಹೆಸರಲ್ಲಿರುವಂಥ ಅಕೌಂಟ್ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. 3-4 ವರ್ಷಗಳಿಂದ ಪಿನ್ ಕೋಡ್ ಪಡೆದಿದ್ದ ಯುವರಾಜ್ ಈ ಅಕೌಂಟ್ಗಳಿಂದ ಟ್ರಾನ್ಸಾಕ್ಷನ್ ಮಾಡ್ತಿದ್ದ ಅನ್ನೋ ಮಾಹಿತಿಯನ್ನು CCB ಕಲೆ ಹಾಕ್ತಿದೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಪಾಗಲ್ ಪ್ರೇಮಿಯೊಬ್ಬ ಅಟ್ಟಹಾಸವನ್ನು ಮೆರೆದಿದ್ದಾನೆ. ಆರೋಪಿ ಮಂಜುನಾಥ್ ಕಾಮಾಕ್ಷಿ ಪಾಳ್ಯದ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ. ಆದರೆ ಕೆಲ ದಿನಗಳ ಹಿಂದೆ ಇಬ್ಬರ ನಡುವೆ ಮನಸ್ತಾಪವಾಗಿ ಬ್ರೇಕ್ ಮಾಡಿಕೊಂಡಿದ್ರು. ಇದರಿಂದ ಸಿಟ್ಟಿಗೆದ್ದಂತ ಮಂಜುನಾಥ್ ನಿತ್ಯವೂ ಕೂಡ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ದಂತೆ. ಯಾವಾಗ ಪಾಗಲ್ ಪ್ರೇಮಿ ಕಾಟ ಜೋರಾಯಿತು, ಯುವತಿ ನಂಬರ್ ಬ್ಲಾಕ್ ಮಾಡಿದ್ದಾಳೆ. ಇದರಿಂದ ಮತ್ತಷ್ಟು ಕೆರಳಿದಂತ ಮಂಜುನಾಥ್ ಯುವತಿಗೆ ಸ್ಕ್ರೂ ಡ್ರೈವರ್ನಿಂದ ಇರಿದು ಹಲ್ಲೆಯನ್ನ ಮಾಡಿದ್ದಾನೆ. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಮಂಜುನಾಥ್ನನ್ನ ಬಂಧಿಸಿದ್ದಾರೆ. ಹಾಗೆ ನೋಡ್ತಾ ಹೋಗೋಣ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2ನೇ ಬಾರಿಗೆ DKಶಿಗೆ CBI ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿತ್ತು. ಇವತ್ತು ಹಾಜರಾಗಿದ್ದಾರೆ. ಇಂದು ಆದಾಯ ಮತ್ತು ಆಸ್ತಿ ಸಂಬಂಧ ಕೆಲವು ದಾಖಲೆಗಳನ್ನು CBI ಕಚೇರಿಗೆ ತಂದು DKಶಿ ಮಾಹಿತಿಯನ್ನು ನೀಡಿದರು. ಮೈಸೂರಲ್ಲಿ ಆಟೋ ಡ್ರೈವರ್ ಅಮಾನವೀಯವಾಗಿ ವರ್ತನೆ ಮಾಡಿದ್ದಾನೆ. ರಸ್ತೆ ಬದಿ ನಿಂತಿದ್ದವನ ಮೇಲೆ ಆಟೋ ಹರಿಸಿ ರಾಕ್ಷಸ ಪ್ರವೃತ್ತಿ ತೋರಿಸಿದ್ದಾನೆ. ನೆಲಕ್ಕೆ ಬಿದ್ದ ಮೇಲೂ ಮತ್ತೆ ಆಟೋ ಹಿಂದಿರುಗಿ ಬಂದು ಮತ್ತೆ ಹರಿಸಿದ್ದಾನೆ. ಹಾಸನದಲ್ಲಿ ನಿವೃತ್ತ ಸೈನಿಕ ರೌಡಿಸಮ್ ಅನ್ನು ತೋರಿರುವಂತದ್ದು. ಪತ್ನಿ ಜೊತೆ ಸೇರ್ಕೊಂಡು ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದಂತ ಘಟನೆ CCTVಯಲ್ಲಿ ಸೆರೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಮಾಚಗೋಡನ ಹಳ್ಳಿಯಲ್ಲಿ ತಂದೆ ಪಾಲಿಗೆ ಮಗನೇ ಯಮ ಆಗ್ಬಿಟ್ಟ. ಸಿಟ್ಟಾಗದ ಪಾಪಿ ಸತೀಶ್ ಕಲ್ಲಿನಿಂದ ಜಜ್ಜಿ ಅಪ್ಪನನ್ನ ಕೊಲೆ ಮಾಡಿದ್ದಾನೆ ಸಿಟ್ಟು ಮಾಡಿಕೊಂಡು. ಘಟನೆ ಸಂಬಂಧ ಸಕರಾಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಾಪಿ ಪುತ್ರನನ್ನ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಅಂಪೈರ್ ನೋ ಬಾಲ್ ಕೊಟ್ಟಿದ್ದಕ್ಕೆ ಕ್ರಿಕೆಟ್ ಮೈದಾನವೇ ರಣಾಂಗಣವಾಗಿದೆ. ಸ್ಟಂಪು, ಬ್ಯಾಟು, ಬಡಿಗೆ ಹಿಡ್ಕೊಂಡು ಯುವಕರು ಬಡಿದಾಡ್ಕೊಂಡಿದ್ದಾರೆ. ನಿನ್ನೆ ನಡೆದಂತಹ ಘಟನೆ ಇಂದು ಬೆಳಕಿಗೆ ಬಂದಿದೆ. ದಾವಣಗೆರೆಯಲ್ಲಿ ಯಾಂತ್ರೀಕೃತ ಭತ್ತ ನಾಟಿ ಮಾಡಿ ಸಚಿವ BC ಪಾಟೀಲ್ ಸಹಿ ಎನಿಸಿಕೊಂಡಿದ್ದಾರೆ. ರೈತರೊಂದಿಗೆ ಒಂದು ದಿನ ಅನ್ನೋ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಎಂಬುವರ ಹೊಲದಲ್ಲಿ ಭತ್ತ ನಾಟಿ ಮಾಡಿದ್ದಾರೆ. ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡಬೇಕು ಅನ್ನುವಂಥ ಹೋರಾಟದ ಪೂರ್ವಭಾವಿ ಸಭೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನನ್ನ ಅವಹೇಳನ ಮಾಡಿದಂಥ ಆರೋಪದಡಿ ಮಹಂತೇಶ ಹಳ್ಳೂರು ವಿರುದ್ಧ ದೂರು ದಾಖಲಾಗಿದೆ. ಶಿವಮೊಗ್ಗದ ಕೋಡೂರಲ್ಲಿದ್ದ ಕಾಳಿಂಗ ಸರ್ಪವನ್ನು ಹಿಡಿಯೋದಕ್ಕೆ ಹೋಗಿದ್ದ ವೇಳೆ ಉರುಗಪ್ರೇಮಿ ಮೇಲೆಯೇ ಹಾವು ಎಗರಿದೆ. ಆ ದೃಶ್ಯ ನೋಡ್ತಾ ಇದ್ದೇನೆ.
ಪೈಲ್ವಾನ್ ಸಿನಿಮಾ ಬಳಿಕ ಫಿಟ್ನೆಸ್ಗೆ ಹೆಚ್ಚಿನ ಒತ್ತನ್ನು ನೀಡಿರುವಂತ ಸುದೀಪ್ ಜಿಮ್ ವರ್ಕೌಟ್ ಜೊತೆಗೆ ಫಿಟ್ನೆಸ್ಗಾಗಿ ಬ್ಯಾಡ್ಮಿಂಟನ್ ಕೂಡ ಆಡ್ತಿದ್ದಾರೆ. ಕಬಿನಿಯಲ್ಲಿ ನಟ ದರ್ಶನ್ ಸಫಾರಿ ಮಾಡಿದ್ದಾರೆ. ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ನಾಗರಹೊಳೆ ಅಭಯಾರಣ್ಯದ ಕಬಿನಿ ಹತ್ರ ದರ್ಶನ್ ಸಫಾರಿ ಮಾಡಿದ್ದಾರೆ. ತಮ್ಮ ಕ್ಯಾಮೆರಾದಲ್ಲಿ ಹುಲಿಯನ್ನ ಸೆರೆ ಹಿಡಿದಿರುವಂತಹ ದೃಶ್ಯ ಎಲ್ಲ ಕಡೆ ವೈರಲ್ ಆಗಿದೆ. ಇಲ್ಲಿಗೆ ಈ ಹೊತ್ತಿನ ನ್ಯೂಸ್ ಮುಗಿಸಿ ನಾನು ಮತ್ತು